ಹಾರೋಹಳ್ಳಿ ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿ ಹಾಗೂ ಸಮಾಜಮುಖಿ ನಿಸ್ವಾರ್ಥ ಸೇವೆ ಸಲ್ಲಿಸಿ ಹಾರೋಹಳ್ಳಿ ಗಾಂಧಿ ಎಂದೇ ಹೆಸರುವಾಸಿಯಾಗಿರುವ ಎಲ್ ನರಸಿಂಹಯ್ಯನವರ ಸಾಧನೆಗೆ ಗೌರವ ಸಮರ್ಪಣಾ ಕಾರ್ಯಕ್ರಮ ಹಾಗೂ ಗುರುವಂದನಾ ಸಮಾರಂಭವನ್ನು ದಿನಾಂಕ 9/2/2025 ಭಾನುವಾರ ಹಮ್ಮಿಕೊಳ್ಳಲಾಗಿದೆ. ಆರ್ಎಸ್ ಸಂಸ್ಥೆಯ ಹಾರೋಹಳ್ಳಿ ವಿದ್ಯಾಸಂಸ್ಥೆಯಲ್ಲಿ 33 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿ ಹಾಗೂ 90 ವರ್ಷ ಪೂರೈಸಿರುವ ಪೂಜ್ಯ ಕರಿಯಪ್ಪನವರ ಅನುಯಾಯಿಯಾಗಿದ್ದ ಎಲ್ ನರಸಿಂಹಯ್ಯನವರಿಗೆ ಗುರುವಂದನಾ ಕಾರ್ಯಕ್ರಮ ಏರ್ಪಡಿಸಿದ್ದು, ಅಂದಿನ ಕಾರ್ಯಕ್ರಮಕ್ಕೆ ಸಂಸ್ಥೆಯ ಎಲ್ಲ ಹಿರಿಯ ವಿದ್ಯಾರ್ಥಿಗಳು, ಅಭಿಮಾನಿಗಳು ಭಾಗವಹಿಸಬೇಕೆಂದು ಸಂಸ್ಥೆಯ ಅಧ್ಯಕ್ಷರಾದ ಈರೇಗೌಡರವರು ಪತ್ರಿಕಾಗೋಷ್ಠಿಯಲ್ಲಿ ವಿನಂತಿಸಿಕೊಂಡರು. ಸಂಸ್ಥೆ ಅಧ್ಯಕ್ಷ ಈರೇಗೌಡರಿಗೆ ಎಲ್ಲ ಪರವಾಗಿ ಸ್ವಾಗತನ ಕೊಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಂಸ್ಥೆಯ ಖಜಾಂಚಿಯಾದ ಎಂ ವಿ ಶ್ರೀನಿವಾಸನವರು, ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಅವರು ಮತ್ತು ನಮ್ಮ ಗುರುಗಳಾದ ಶ್ರೀ ಮಹಾದೇವನವರು, ಶ್ರೀನಿವಾಸನ ಕಡೆ ಜೊತೆಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳಾದಂಥ ನಮ್ಮ ವೇಣುಗೋಪಾಲ್ ಅವರು, ನಮ್ಮ ಮುಖ್ಯೋಪಾಧ್ಯಾಯರು MNS ಅವರು, ಆಂಜನಪ್ಪ ಅವರು, ಪ್ರಕಾಶ್ ಅವರು, ನಮ್ಮ RK ಅವರು, ಶ್ರೀನಿವಾಸ್ ಅವರು, ರಾಮಕೃಷ್ಣ ಅವರು ಮತ್ತು ನಮ್ಮ ಸ್ನೇಹಿತರು ಇವರೆಲ್ಲ ಬಂದಿರ್ತಾರೆ. ಈ ಒಂದು ಪತ್ರಿಕಾಗೋಷ್ಠಿ ಏನಕ್ಕೆ ಬಂದು ನಿಮಗೆಲ್ಲ ಗೊತ್ತು. ಮಾನ್ಯ ಶ್ರೀ ಎಲ್ ನರಸಿಂಹಯ್ಯನವರು 90ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಅವರು ಚಿರ ಯುವಕರು. ಇವತ್ತು ಕೂಡ ಯುವಕರನ್ನು ಹಾಕಿಸುವಂತೆ ಒಂದು ಕೆಲಸ ಕಾರ್ಯಗಳನ್ನ ಸಮಾಜಮುಖಿ ಕೆಲಸ ಮಾಡ್ತಿರ್ತಕ್ಕಂಥ ಹಿರಿಯ ಗಾಂಧಿವಾದಿ ಅವರು, ಕರ್ನಾಟಕ ಸರ್ವೋದಯ ಸಂಘದ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಇವರಿಗೆ ನಾವೆಲ್ಲರೂ ಪರವಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಒಂದು ಗುರುವಂದನೆಯನ್ನು ಮಾಡಬೇಕು ಅಂತ ಹೇಳಿದ್ದೀವಿ. ಆ ಕಾರ್ಯಕ್ರಮದ ರೂಪರೇಷೆ ಬಗ್ಗೆ ನೀವು ಹೇಳಕ್ಕೆ ನಾವು ಕರೆದಿದ್ದೇವೆ. ಮತ್ತೊಮ್ಮೆ ಎಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಪತ್ರಕರ್ತ ಮಿತ್ರರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ಶುರು ಮಾಡಲಿ ಅಂತ ನಾನು ಪೂಜ್ಯ ಎಲ್ ನರಸಿಂಹಯ್ಯನವ್ರ ಬಗ್ಗೆ ಈಗಾಗಲೇ ನಮ್ಮ ಮುರಳಿಯವರು ಪ್ರೇಕ್ಷಕರು ತಿಳಿಸಿದ್ದಾರೆ. ಅವರ ತುಂಬು ಜೀವನದಲ್ಲಿ ಅವರಿಗೆ ನಿವೃತ್ತಿನೇ ಇಲ್ಲ, ಸತತವಾದ ದುಡಿಮೆ. ಎಷ್ಟೋ ಜನ 60 ವರ್ಷ ಆಯಿತು ಅಂದರೆ ರಿಟೈರ್ಡ್ ಮಾಡಿದ್ರು, ಅರಳೋ ಮುರಳೋ ಅಂತಾರೆ 60 ವರ್ಷದವರೆಗೆ. ಇವ್ರದ್ದು ಹೇಗಿದೆ ಅಂದರೆ ಉಂಟಾಗಿದೆ, ಮರಳಿ ಅರಳುವುದು. ಇವರು 60ರ ನಂತರ ಅರಳೋ ಮುರಳಲ್ಲ, 60ರ ನಂತರ ಮರಳಿ ಅರಳುವ ವಯಸ್ಸು. ಅಷ್ಟೊಂದು ಕ್ರಿಯಾತ್ಮಕವಾಗಿ ಸಾಮಾಜಿಕ ಚಿಂತನೆ, ಸಮಾಜದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಒಂದು ಒಳ್ಳೆಯದು ತರಬೇಕು, ಮಕ್ಕಳನ್ನು, ವಿಶೇಷ ಗ್ರಾಮೀಣ ಮಕ್ಕಳನ್ನು ದಾರಿಯಲ್ಲಿ ಮುನ್ನಡೆಸಬೇಕು ಅನ್ನೋದೇ ಅವರ ಒಂದು ಮುಖ್ಯ ಉದ್ದೇಶ. ಉದ್ದೇಶವಾಗಿ ಅವ್ರದ್ದೇನಪ್ಪ ಅಂದರೆ ಗಾಂಧಿ ಚಿಂತನೆಗಳು. ಸರಳವಾದ ವ್ಯಕ್ತಿ, ಆಹಾರ ಸರಳ, ಉಡುಪು ಸರಳ, ಅಂತಹ ಅದ್ಭುತವಾದಂಥ ವ್ಯಕ್ತಿ ನಮ್ಮ ಶಾಲೆಯಲ್ಲಿ ಇದ್ರು ಅಂತಲೇ ನಮಗೆ ಬಹಳ ಹೆಮ್ಮೆ. ಕರಿಯಪ್ಪನವ್ರು ಏನು ನಮ್ಮ ಪೂಜೆ ಕರಿಯಪ್ಪನವರಿಂದ ಕನಕಪುರದಲ್ಲಿ ಅದೇ ದಾರಿಯಲ್ಲಿ ಅದೇ ರೀತಿಯಲ್ಲಿ ಇವರು ಸಾಧನೆ ಮಾಡಿ ಬದುಕ್ತವ್ರು. ಕರಿಯಪ್ಪನವ್ರು ಯಾವ ಥರ ಕನಕಪುರದ ಗಾಂಧಿ ಅಂತ ಹೆಸರು ಮಾಡ್ಕೊಂಡ್ರು, ನಮ್ಮ ಪೂಜಾ ನರಸಿಂಹಯ್ಯನವರು ಹಾರೋಹಳ್ಳಿಯ ಗಾಂಧಿ ಅನ್ನೋಕ್ಕೆ ನಾವು ಭಾಳ ಹೆಮ್ಮೆ ಪಡ್ತೀವಿ. ಆಮೇಲೆ ಇವರು ಅನೇಕ ಪ್ರಯೋಗಗಳನ್ನು ಮಾಡಿದ್ರು ನಮ್ಮ ಶಾಲೆಯಲ್ಲಿ. ಹಿರಿಯ ವಿದ್ಯಾರ್ಥಿ ಸಂಘ ಕಟ್ಟಿದ್ರು, ಚಾಮುಂಡೇಶ್ವರಿ ಕಲಾ ಸಂಘ, ಅರುಣ ಯುವಕ ಸಂಘ, ಹಾಲು ಉತ್ಪಾದಕರಿಗೆ ಪ್ರೇರಣೆ ಮಾಡಿದ್ರು. SLC ನಂತರ ಹೆಣ್ಣುಮಕ್ಕಳು ಫೇಲ್ ಆದವರಿಗೆ ಉಚಿತ ಶಿಕ್ಷಣ ಕೊಡಬೇಕು ಅಂತ ಆಶ್ರಯ ಅನ್ನುವಂಥ ಸಂಸ್ಥೆ ಕಟ್ಟಲಿಕ್ಕೆ ಪ್ರೇರಣೆ ಕೊಟ್ಟರು. ಹಾರೋಹಳ್ಳಿನಲ್ಲಿ ಶಿಥಿಲವಾಗಿದ್ದಂಥ ಆಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕಂತ ಈಗ ಅಧ್ಯಕ್ಷರು. ಅದನ್ನು ನಾಳೆಯಿಂದನೇ ಅವರು ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಒಂದು ಕಮಿಟಿ ಮಾಡಿದ್ರು. ಸರ್ವತೋಮುಖದ ಅಭಿವೃದ್ಧಿಗೆ ಹಾರೋಹಳ್ಳಿಯಲ್ಲಿ ಅವ್ರು ಕೆಲಸ ಮಾಡಿದ್ರು. ಬರೀ ನಮ್ಮ ಶಾಲೆ ಹೆಡ್ ಮಾಸ್ಟರ್ ಅವರು ಇಡೀ ಊರಿಗೆ 10 ಊರಿಗೆ ಹೆಡ್ ಮಾಸ್ಟರ್ ಆದಂಥವ್ರು, ಅವ್ರ ಕೈ ಕೇಳಿ ಓದಂಥವ್ರು ನಾಡಿನ ಮೂಲೆಯಲ್ಲಿದ್ದಾರೆ. ಬೆಳಗ್ಗೆ ಅವಾಗಲೇ ಸಿದ್ದಯ್ಯನವರಾಗಿರ್ಬೋದು, BBMP ಕಮಿಷನರ್, IAS ಆಫೀಸರು, ಸಿಂಧಿಯವರಾಗಿರ್ಬೋದು, ಮಹಾದೇವ್ ಆಗಿರ್ಬೋದು, ಬಸವರಾಜ್ ಆಗಿರ್ಬೋದು, ಇವರೆಲ್ಲ ಇವತ್ತಿಗೂ ಅವ್ರು ನೆನ್ಕೊತಾರೆ. ಅದರಿಂದ ಇಂತಹ ಸಾಧಕರನ್ನ, ಕರ್ಮಯೋಗಿಯನ್ನು ಅಪಾರವಾದಂಥ ಅವರ ಅಭಿಮಾನಿಗಳು, ಶಿಷ್ಯಕೋಟೆ ಸಮುಚಿತವಾದಂತಹ ಒಂದು ಗೌರವವನ್ನು ಕೊಡಬೇಕು ಅನ್ನೋದನ್ನು ಉದ್ದೇಶ ಇಟ್ಕೊಂಡು ಒಂದು ಸಮಯ ಬಂತು. 90 ವರ್ಷಗಳು ತುಂಬಿದಂತಹ ಒಂದು ಸುಸಂದರ್ಭದಲ್ಲಿ ಈ ಕಾರ್ಯವನ್ನು ಮಾಡೋಣ ಅಂತ ನಾವು ಸುಮಾರು ಒಂದು 3-4 ತಯಾರಿ ಸಭೆಗಳು, ಪೂರ್ವಭಾವಿ ಸಭೆಗಳು ಮಾಡಿದವು. ಬೆಂಗಳೂರಲ್ಲಿ ಪ್ರಾರಂಭ ಮಾಡಿ ನಮ್ಮ ಹಾರೋಹಳ್ಳಿನೇ 3-4 ಮಾಡಿದವು. ಇದರಲ್ಲೆಲ್ಲ ಪ್ರತಿಕ್ರಿಯೆ ಹೇಳ್ಬೇಕು, ಮಾಡ್ಬೇಕು ಸರ್, ಮಾಡಬೇಕು, ನಾವೇನು ಮಾಡಬೇಕು ಅಂತ ಇದು ಮಾಡಬೇಕು. ವಿಶೇಷವಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳು ಒಳ್ಳೆ ಗ್ರಾಮೀಣರು ಒಂದು ಇಡೀ ದಿನದ ಊಟ ವ್ಯವಸ್ಥೆ ರೂಪಿಸ್ಕೊಂಡ್ರು.
ಪ್ರಚಾರ ವ್ಯವಸ್ಥೆ, ಮುದ್ರಣ ವ್ಯವಸ್ಥೆ, ಈ ಥರ ಹಂಚಿಕೆ ಮಾಡ್ಕೊಂಡಿದ್ದಾಗ ನಮ್ಮ ಕಾರ್ಯಕ್ರಮಗಳೆಲ್ಲ ಸುಲಿತವಾಯಿತು. ಇಂಥ ಒಂದು ಅದ್ಭುತವಾದಂತಹ ವರ್ಣರಂಜಿತವಾದಂಥ ಬಹುಮುಖಿಯಾದಂತಹ ನರಸಿಂಹಯ್ಯನವರನ್ನು ಗೌರವಿಸುವುದಂದರೆ ನಾವೇ ಗೌರವಿಸ್ಕೊಂಡಾಗೆ ಆ ಥರ ಒಂದು ಪರಿಸ್ಥಿತಿ ನಮಗೆ ಇದಾಗಿದೆ. ಮನೆ ಮಿತ್ರರೇ, ನಿಮ್ಮ ಪತ್ರಿಕೆಗಳಲ್ಲಿ ನಾನು ಈಗಾಗಲೇ ಅವ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಜೀವನ ಪರಿಚಯ ಒಂದು ಕೊಟ್ಟಿದ್ದೀನಿ, ಪತ್ರ ಕೊಟ್ಟಿದ್ದೀನಿ. ಮತ್ತು ಅವ್ರ ಬಗ್ಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದೆ. ನಿಮ್ಗೆ ಯಾವುದನ್ನು ನೀವು ತಗೊಳ್ಕೊಳ್ಬೋದು ಅನ್ನೋದನ್ನು ನಿಮಗೆ ಬಿಟ್ಟಿದ್ದು. ದಯವಿಟ್ಟು ನಮ್ಮ ಕನಕಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಆರೋಳ್ಳಿ ತಾಲೂಕು ನೋಡಿ ಆಗುತ್ತೆ, ವಿಶೇಷವಾಗಿ ಹೇಳ್ತಾ ಇರೋದು. ಇವ್ರ ಬಗ್ಗೆ ಒಂದು ವಿಶೇಷವಾದಂಥ ಲೇಖನ ಮಾಡಿ, ಇವ್ರ ಬಗ್ಗೆ ಪುರವಣಿಯನ್ನು ಬರ್ತದೋ ಅಥವಾ ವಿಶೇಷವಾದಂಥ ಒಂದು ಇದನ್ನು ಲೇಖನವನ್ನು ಮಾಡಿ ಅದಕ್ಕೆ ಹಳ್ಳಿಗಾಡಿನ ಮಕ್ಕಳ ಅವ್ರ ಶಿಕ್ಷಕೋಟಿಗೆ ಅವ್ರ ಕುಟುಂಬಗಳಿಗೆಲ್ಲ ತಲುಪುವಂತೆ ಒಂದು ಸಹಾಯ ಮಾಡಬೇಕು ಅಂತ ನಾನು ನಿಮಗೆಲ್ಲ ಕೋರ್ಕೊಳ್ತಾ ಇದ್ದೇನೆ. ಕ್ರಮ ಇದೆ. ಮೊದಲನೇದೇನಪ್ಪ ಅಂದರೆ ಬಸ್ ಸ್ಟ್ಯಾಂಡ್ ಬಳಿ ಇರುವಂಥ ಚಾಮುಂಡೇಶ್ವರಿ ದೇವಸ್ಥಾನದಿಂದ ವೇದಿಕೆವರೆಗೂ ಅವ್ರನ್ನ ಮೆರವಣಿಗೆ ಮೂಲಕ ಕರ್ಕೊಂಡ್ಬರ್ತಾ ಇದ್ದೀವಿ. ವೇದಿಕೆ ಕಾರ್ಯಕ್ರಮ 11 ಗಂಟೆಗೆ ಪ್ರಾರಂಭ ಆಗುತ್ತೆ. 11 ಗಂಟೆಯಲ್ಲಿ ಅವರಿಗೆ ನಾವು ಏನೋ ಒಂದು ಶಿಕ್ಷಕ ರತ್ನ ಅಂತ ಬಿರುದು ಕೊಡ್ತಾ ಇದ್ದೀವಿ. ಅದನ್ನು ಇದು ಮಾಡಿ ಅವ್ರಿಗೆ ಶಿಕ್ಷಕ ರತ್ನ ಅನ್ನುವಂಥ ಗ್ರಂಥವನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಮತ್ತು ಅವ್ರಿಗೆ ಸಂಬಂಧಪಟ್ಟಂಥ ಅವ್ರ ಬಗ್ಗೆ ಅನೇಕ ಗಣ್ಯರು ಇನ್ಕ್ಲೂಡಿಂಗ್ ಸಿದ್ದಯ್ಯ, ತಿಮ್ಮಯ್ಯ, ಇವರು SPR ಮಾಲೀಕರು, ಇವರೆಲ್ಲ ಅವ್ರ ಬಗ್ಗೆ ಮಾತಾಡೋರಿದ್ದಾರೆ. ವಿಶೇಷವಾಗಿ ಇನ್ನೊಂದು ವೇದಿಕೆ ಇದೆ. ನಮ್ಮ ಶಾಲೆಯಿಂದ ಹೊರಹೋಗಿರುವಂತಹ ಉನ್ನತ ಸ್ಥಾನದಲ್ಲಿರುವಂಥ ಅಭ್ಯರ್ಥಿಗಳು, ವ್ಯಕ್ತಿಗಳು ಬರ್ತಾರೆ. ಅವ್ರಿಗೊಂದು ವೇದಿಕೆ ಮಾಡಿಕೊಡ್ತಾ ಇದ್ದೀವಿ. ಅವರು ಕೂಡ ಅವ್ರ ಬಗ್ಗೆ ಮಾತಾಡೋಂಥ ಅವಕಾಶ ಕೊಟ್ಟಿದ್ದೀವಿ. ನಮ್ಮ ಮುರಳಿ ಹೇಳಿದಂಗೆ ನಮ್ಮ ಶಾಲೆಯಲ್ಲಿ ಬಹಳ ಹಿಂದೆ ಅವ್ರ ಕಾಲದಲ್ಲಿದ್ದಂಥ ಶಿಕ್ಷಕ ಭಾಳ ಜನ ಇದ್ದಾರೆ, ಭಾಳ ಕಡಿಮೆ ಜನ ಇದ್ದಾರೆ. ಅವ್ರ ಕುಟುಂಬದವ್ರಿಗೆ ಕರೆಸಿ ಸನ್ಮಾನ ಮಾಡುವಂಥದ್ದು. ಮತ್ತು ಈ ಪ್ರಾರಂಭದ ಸ್ಥಾಪನೆ ಮಾಡಿದಂಥ ಈ ಪದಾಧಿಕಾರಿಗಳಿದ್ರಲ್ಲ, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು, ಅವರು ಭಾಳ ಜನ ಇಲ್ಲ. ಅವ್ರ ಕುಟುಂಬದವ್ರನ್ನ ಕರೆಸಿ ಒಂದು ಸನ್ಮಾನ ಮಾಡಬೇಕು ಅಂತ ಒಂದು ಯೋಜನೆ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮ ಅವತ್ತಿನ ದಿನ ಇದೆ. ಅನಂತರ ಮಧ್ಯಾಹ್ನ ಊಟ ಇರ್ತದೆ. ಅದಾದಮೇಲೆ ಸಂಜೆ 3 ಗಂಟೆಯಿಂದ ನಾವು ಒಂದು ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಸಾಂಸ್ಕೃತಿಕ ಕಾರ್ಯಕ್ಕೆ ನಮ್ಮ ರಾಜ್ಯದ ಪ್ರಸಿದ್ಧ ಜಾನಪದ ಇರೋಂಥ ಸಂಗೀತಗಾರಂಥ ಜೋಗಿಲ, ಸಿದ್ದರಾಜು, ಇನ್ನೊಬ್ಬರು ವಲಸಾಲಯ್ಯ ಅನ್ನುವಂಥವ್ರು, ಈ ವಿದ್ಯಾರ್ಥಿಗಳಿಗೆಲ್ಲ ವಿದ್ಯಾರ್ಥಿಗಳೇ. ಈ ಕಾವ್ಯರಾವ್ ಅನ್ನೋ ತಾಯಿ ನಮ್ಮ ಕವಿತಾರಾವ್ ಅನ್ನೋ ನಮ್ಮ ಶಾಲೆಯ ವಿದ್ಯಾರ್ಥಿನಿ, ಭಾಳಷ್ಟು ಕೆಲಸ ಮಾಡ್ತವ್ರೆ. ನರಸಿಂಹಯ್ಯನವರ ಅಭಿಮಾನಿಯವರು. ಈ ರೀತಿ ನಾವು ಒಂದು ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಆ ದಿನ ಪೂರ್ತಿ ಬೆಳಗ್ಗೆ 9ರಿಂದ ಸಂಜೆ 9 ಗಂಟೆ ಗಂಟನೂ ಅದ್ಭುತವಾದಂಥ ಒಂದು ಗ್ರ್ಯಾಂಡ್ ರೀತಿಯಲ್ಲಿ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದಕ್ಕೆ ಹೆಚ್ಚು ಜನ ಬರಬೇಕು ಅಂತ ನಮ್ಮ ನಿರೀಕ್ಷೆ. ಬರೀ ಹಾರೋಹಳ್ಳಿಯವರಲ್ಲ, ಸುತ್ತಮುತ್ತ ಜನ ಮುಸ್ಲಿಮನವರು ಅಂತ ಇರುವಂಥ ಮಕ್ಕಳ ತಂದೆಯರಿರ್ಬೋದು, ಟ್ಯಾಕ್ಟರ್ ಇರ್ಬೋದು, ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಓ ನಮ್ಮ ಗುರುಗಳು ನರಸಿಂಹಯ್ಯನವರು ಅನ್ನೋದು. ಪ್ರತಿಯೊಂದು ಹಳ್ಳಿಲಿ ಎಲ್ಲ ಜನ ನಮ್ಮ ಹಿರೇಗೌಡರು ಕೂಡ ಅವ್ರ ಶಿಷ್ಯರೇ, ನಮ್ಮ ಅಧ್ಯಕ್ಷರು. ಇಲ್ಲಿರೋರು ಎಲ್ಲರೂ ಕೊನೆಯವರೊಬ್ಬರು ಬಿಟ್ಟರೆ ನಾನೊಬ್ಬ ಬಿಟ್ಟರೆ ಎಲ್ಲ ವಿಶೇಷ ಅಂದರೆ ಆರೋಳಿ ವಿದ್ಯಾಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಇರತಕ್ಕಂಥ 10 ಜನನು ಇಲ್ಲಿ ವಿದ್ಯಾರ್ಥಿಗಳು. ಹೌದೌದು. ಒಂದು 83ರಲ್ಲಿ ಕರೆಭವನ ಅಂತ ಇಲ್ಲಿದೆ. ಅದರ ನಿರ್ಮಾಣಕ್ಕೆ ಒಂದು ಪೂರ್ಣ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ಅನೇಕ ಚಟುವಟಿಕೆಗಳು ಮಾಡೋಕ್ಕೆ ವಿದ್ಯಾರ್ಥಿಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಇತ್ತು. 50 ವರ್ಷ. ಆಮೇಲೆ ಇದು ಮೊನ್ನೆ ನಾವು ಗೋಲ್ಡನ್ ಜೂಬ್ಲಿ ಸೆಲೆಕ್ಟ್ ಮಾಡಿದೋ ಸುವರ್ಣ ಮಹೋತ್ಸವ. ಆ ಸಮಯದಲ್ಲಿ 3 ಅಂತಸ್ತಿನ ಹಳೆ ಕಟ್ಟಡ ಹೋಗಿ ಹೊಸ ಕಟ್ಟಡ ಕಟ್ಟಿದೋ, ಸಭಾಂಗಣ ಮಾಡಿದೋ. ಮತ್ತು ಇಂಗ್ಲೀಷ್ ಮೀಡಿಯಂ ಸ್ಕೂಲು ಮತ್ತು ಪದವಿ ಪೂರ್ವ ಕಾಲೇಜು. ಇನ್ನೊಂದು ವಿಶೇಷ ಹೇಳಬೇಕಂದ್ರೆ ಇವರು ಗಾಂಧೀಜಿಯ ಹೆಸರಿನಲ್ಲೇ ನಾವೆಲ್ಲ ಮಾಡ್ತಾ ಇರೋದು. ಅವ್ರು ಬಾಪು ಹಾಸ್ಟೆಲ್ ಅಂತ ಮಾಡಿದ್ರು, ಬಾಪು ಸ್ಕೂಲ್ ಅಂತ ಮಾಡಿದ್ರು. ಅವ್ರ ನಂತರ ನಾವು ಕಸ್ತೂರ್ಬಾ ಆಂಗ್ಲ ಮಾಧ್ಯಮ ಮಾಡಿದೋ. ಮತ್ತು ಆ ಹೆಸರಲ್ಲೇ ನಾವು ಗಾಂಧಿ ಮಹಾತ್ಮ PU ಕಾಲೇಜ್ ಅಂತ ಮಾಡಿದೋ. ಇದೆಲ್ಲ ನಮ್ಮ ಪರಿಕಲ್ಪನೆ ಗಾಂಧಿ ಪ್ರೇರಿತವಾದಂಥ ವಿಚಾರ ವೇದಿಕೆ ಇದೆ. ಇದನ್ನೇ ನಮ್ಮ ಕನಕಪುರದ ಕರಿಯಪ್ಪನವರು ಅಪ್ಪಟ ಗಾಂಧಿವಾದಿ. ಅವರ ನೆರಳಲ್ಲೇ ಒಂದು ನಾವೆಲ್ಲ ಸಂಸ್ಥೆಯನ್ನು ಬೆಳೆಸ್ತಾ ಇರುವಂಥದ್ದು. ಮತ್ತು ಇದಕ್ಕೆ ದಾನ ಮಾಡಿದಂಥದ್ದು ಗೋಪಾಲಕೃಷ್ಣ ರಾವ್ ಅಂತವರು ಇದರೊಳಗಿದೆ. ಸುಮಾರು 3 ಎಕರೆ ಜಮೀನನ್ನು ಉಚಿತವಾಗಿ ದಾನ ಕೊಟ್ಟರು. ಅವರ ಸಂಸಾರ, ಅವರ ಕುಟುಂಬದವರಿದ್ದಾರೆ, ಅವ್ರು ಬರ್ತಾರೆ. ಮತ್ತು ಸೀನಪ್ಪನವರು ಅಂತೇಳಿ ಒಳ್ಳೆ ಪ್ರಾರಂಭದ ಸಂಸ್ಥಾಪಕ ಕಾರ್ಯದರ್ಶಿ. ಅವ್ರ ಪ್ರಜಾವಾಣಿಯ ಇವರವರ ಪತ್ರಿಕೆ ಏನಪ್ಪ ಆಗಿದ್ರು,
ಏಜೆಂಟ್ಗಳು ಭಾಳ ಆಗಿರೋರು ನಮ್ಮನ್ನೆಲ್ಲ ಒಂದ್ಸರಿ ಬೆಂಗಳೂರಲ್ಲಿ ಸಿಕ್ಬಿಟ್ರೆ ಎಮ್ ಜಿ ರೋಡಲ್ಲಿ ಬನ್ನಿ ನೀವು ಯಾಕ್ರು ಬಂದಿದ್ದೀರಾ ಯಾಕ್ರು ಬಂದಿದ್ದು ಕೇಳಿಲ್ಲ ಬನ್ನಿ ಪ್ರಜಾವಣಿ ತೋರಿಸ್ತೀನಿ ಅಂದ್ಬಿಟ್ಟು ಎಲ್ಲಿ ಪ್ರಿಂಟ್ ಆಗುತ್ತೆ ಎಲ್ಲಿ ಇದು ಫಿನಿಶಿಂಗ್ ಆಗುತ್ತೆ ಅಂತೆಲ್ಲ ತೋರಿಸ್ಕೊಂಬತ್ತು ನಮಗೆ ಅಂತ ಅದ್ಭುತವಾದ ವ್ಯಕ್ತಿ ಅವರು ಸರಳವಾದ ವ್ಯಕ್ತಿ ಅಂಥವರು ನಮ್ಮ ಶಾಲೆಯಲ್ಲಿ ಕೆಲಸ ಮಾಡಿದ್ದಾರೆ. ನಮಗೆಲ್ಲ ನಿಜಕ್ಕೂ ಹೆಮ್ಮೆ, ಅವ್ರ ಕೈ ಕೆಲಸ ಮಾಡಿದ್ದೀವಿ ಅಂತ ಹೆಮ್ಮೆ. ಎಲ್ಲ ಮಕ್ಕಳು ವಿದ್ಯಾರ್ಥಿಗಳು ಅಷ್ಟೇ ನರಸಿಂಹಯ್ಯನವ್ರು ಅಂತ ಇವತ್ತು ಯಾರು ನೋಡ್ತಲ್ವಲ್ರಿ, ಅಪರೂಪದ ಅಪರೂಪ. ಸ್ವಾರ್ಥ ಸೇವಾ ಗುರುತಿಸ್ಬೇಕು ನಾವು, ಅವ್ರ ಮನಸ್ಸನ್ನು ಸಂತೋಷಪಡಿಸ್ಬೇಕು ಅನ್ನೋ ಉದ್ದೇಶ. ಇನ್ನೊಂದು ಅವರು ಎಲ್ಲಿ ಅವರು ಅಷ್ಟೇ ಏಜಲ್ಲಿ ಗೌರ್ಮೆಂಟ್ ಅಪಾಯಿಂಟ್ ಯಾವ್ದು ಬೇಕಾದ್ರೂ ಸಿಕ್ಕಾಯ್ತು, ದೊಡ್ಡ ಆಫೀಸರ್ ಆಗ್ಬೋದಾಗಿತ್ತು ಅವರು. ಆದರೆ ಯಾವುದಕ್ಕೂ ಅವರು ತನ್ನ ಇಲ್ಲೇನೋ ಸಂಸ್ಥೆ ಸ್ಥಾಪನೆ ಮಾಡಿ ಅವ್ರಿಗೆ ಅವಕಾಶ ಸಿಕ್ಕಿತ್ತು ಸರ್ಕಾರಿ ಸಂಸ್ಥೆಯ ಡೈರೆಕ್ಟರ್. ನಾನು ಲಕ್ಷ್ಮೀಕಾಂತ್ ಅಂತೇಳಿ ಈ ಶಾಲೆಯಲ್ಲೇ 1972ನಲ್ಲಿ ಹಿರಿಯ ವಿದ್ಯಾರ್ಥಿಯಾಗಿ ಇಲ್ಲಿಂದ ಹೋಗಿದ್ದು. ಅದ ನಂತರ ನಮ್ಮ ಇಂಜಿನಿಯರಿಂಗ್ ಮುಗಿಸಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ ಆಗಿದ್ದು. ಆಮೇಲೆ ನಮ್ಮ ಮೊದಲಿಂದಲೂ ಈ ಶಾಲೆಯ ಜೊತೆಯಲ್ಲಿ ನಮ್ಮ ಸಂಪರ್ಕ ಇದ್ದರಿಂದ ಈಗ ಮ್ಯಾನೇಜ್ಮೆಂಟ್ ನಾನು ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇದ್ರ ಜೊತೆಯಲ್ಲಿ ನಾವು ನಮ್ಮ ಮಾಸ್ಟ್ರು ಶ್ರೀನಿವಾಸ್ ಅವರು ಇದೊಂದು ಪ್ರಪೋಸಲ್ ಬಂದಾಗ ನಮಗೆ 90 ವರ್ಷ ಆಗ್ತಾಯಿದೆ ನಮ್ಮ ಮಾಸ್ಟ್ರಿಗೆ. ನಾವೆಲ್ಲ ಹಿರಿಯ ವಿದ್ಯಾರ್ಥಿ ಸಂಘ ಪ್ಲಸ್ ಮ್ಯಾನೇಜ್ಮೆಂಟ್ ಸೇರಿಕೊಂಡು ಸಂಸ್ಥೆ ವತಿಯಿಂದ ಅವರನ್ನು ಸನ್ಮಾನ ಮಾಡೋಣ ಅಂದಾಗ ಅದು ಒಂದು 4-6-7 ದಿನ ಮೀಟಿಂಗ್ಗಳು ನಡೆದು ಒಂದು ಹಂತಕ್ಕೆ ಬಂದು ಇವತ್ತು ನಾವು 9ನೇ ತಾರೀಕು ಸೆಲೆಬ್ರೇಟ್ ಮಾಡೋದಿದ್ದೀವಿ. ಇದ್ರ ಮಧ್ಯೆ ಹೇಳಬೇಕಂದ್ರೆ ಯಾಕಂದರೆ ಭಾಳಷ್ಟು ನಮ್ಮ ನರಸಿಂಹಯ್ಯನವ್ರ ಬಗ್ಗೆ ನಮ್ಮ ಗುರುಗಳ ಬಗ್ಗೆ ಭಾಳಷ್ಟು ಹೇಳಿದ್ದಾರೆ. ಇದ್ರ ಜೊತೆನಲ್ಲಿ ಅವರು ಒಂದು ಹೇಳಿದ್ದು, ಅವ್ರ ಮನೆಗೆ ಹೋದಾಗ ನಾವು ಒಂದು ಇಂಟರ್ವ್ಯೂ ಮಾಡಿದ್ವಿ. ಹೋದಾಗ ಹೇಳಿದರು ಅವರು ಅವರ ತಂದೆನ ಸುಮಾರು ಅವರು 5 ವರ್ಷನೋ 6 ವರ್ಷ ಹುಡುಗಾಗಿದ್ದಾಗ ಕಳ್ಕೊಳ್ತಾರೆ. ಕಳ್ಕೊಂಡ ಮೇಲೆ ತಾಯಿ ಅವರಿಬ್ಬರೇನೇ ಕೊನೆಗೆ ಕೂಲಿ ಕೆಲಸ ಮಾಡಿ ಜೀವನ ನಡೆಸ್ತಿರ್ತಾರೆ. ಕೊನೆಗೆ ಅವರನ್ನೇನು ಮಾಡ್ತಾರೆ, ಅವರ ಸೋದರ ಮಾವ ಮನೆಗೆ ಕರ್ಕೊಂಡೋಗಿ ಸೋದರ ಮಾವ ಇವರಿಗೆ ಎಜುಕೇಷನ್ ಕೊಡಿಸ್ತಾರೆ. ಎಜುಕೇಷನ್ ಕೊಡಿಸಿ ಅವಾಗಿನ ಕಾಲಕ್ಕೆ ಅವರು LS ಅಲ್ಲಿ ಪ್ರಥಮ ದರ್ಜೆಯಲ್ಲಿ ತೆರಗಡೆಯಾಗಿ ಅದಾದ ಮೇಲೆ ಮೆಟ್ರಿಕ್ಯುಲೇಷನ್ನಲ್ಲೂ ಕೂಡ ಪ್ರಥಮ ದರ್ಜೆಯಲ್ಲಿ ತೆರಗಡೆಯಾಗಿ ಅವರಿಗೆ ಎಲ್ಲ ಕಾಲೇಜಲ್ಲಿ ಸಿಗೋ ಅರ್ಹತೆ ಇದ್ದರೂ ಕೂಡ ಕೊನೆಗೆ ಅವರು ಆರಿಸ್ಕೊಂಡು ಬಂದಿದ್ದು ಈ BEd ಮಾಡಿ ಟೀಚಿಂಗ್ BEd ಮಾಡಿ ಟೀಚಿಂಗ್ ಬಂದು ಮೊದಲೇ ಅವರ ಜಾಬ್ ಅಂದರೆ ಅವರಿಗೆ ಸಿಕ್ಕಿದ ಜಾಬು ಇಲ್ಲೇ ಯಾರಿಂದ ಕರಿಯಪ್ಪನವರು ಅವ್ರನ್ನ ರಿಕ್ರೂಟ್ ಮಾಡಿ ಅವರು ಇಲ್ಲಿ ಕಳಿಸಿದ ಮೇಲೆ ಅಲ್ಲಿಂದ ಅವರ ಕಾರ್ಯಕ್ಷೇತ್ರ ಪ್ರಾರಂಭ ಆಗಿ ಇವತ್ತು ನಾವೆಲ್ಲ ಏನಾದರೂ ಸಾಧನೆ ಮಾಡಿದ್ದೀವಿ ನಮ್ಮ ಕ್ಷೇತ್ರದಲ್ಲಿ ಏನು ಇದೆಲ್ಲ ಅದರ ಇದು ನಮ್ಮ ನಮ್ಮ ಇದು ಗುರುಗಳಿಗೆ ಅದು ಸಲ್ಲಿಸಬೇಕಾಗುತ್ತೆ. ಜೊತೆಗೆ ಗುರುಗಳು ಎಂಥ ಹಂತದಲ್ಲೂ ನಮಗೆ ಹಳ್ಳಿ ಮಕ್ಕಳು ಯಾರಿಗೂ ಸ್ಟೇಜ್ ಫಿಯರ್ ಏನೇನೆಲ್ಲ ಇರುತ್ತೆ ಎಲ್ಲ ತೆಗೆದು ನೀವು ಸಾಧಿಸ್ಬೋದು, ನೀವು ಹೋಗ್ಬೋದು ಅಂತ ಹೇಳಿ ಅಷ್ಟರ ಮಟ್ಟಿಗೆ ನಮ್ಮನ್ನು ಎನ್ಕರೇಜ್ ಮಾಡಿ ಸಾಲದ್ದಕ್ಕೆ ನಾವು ಈವನ್ ನನ್ನ ವಿಷಯಕ್ಕೆ ಬರೋದಾದರೆ ಒಂದು ಅಡ್ಮಿಷನ್ ಕೂಡ ಅವರು ಮುಂದೆ ಕಾಲೇಜಿನ ಅಡ್ಮಿಷನ್ ಕೂಡ ಅವರು ಇಂಥ ಕಾಲೇಜಿಗೆ ಹೋಗಬೇಕು ಅಂತ ಹೇಳಿ ಕಳಿಸ್ಕೊಟ್ಟಂಥವ್ರು. ಹಾಗಾಗಿ ಇವ್ರದನ್ನು ನಾವು 90 ಭಾಳ ಸಂತೋಷ. ಹಾಗಾಗಿ ಹಿರಿಯ ವಿದ್ಯಾರ್ಥಿ ಸಂಘನ ಇದ್ರ ಜೊತೆಯಲ್ಲೇ ರಿವೈವ್ ಮಾಡಬೇಕು ಅಂತೇಳಿ, ಯಾಕಂದ್ರೆ ಹಿರಿಯ ವಿದ್ಯಾ ಸಂಘ ಅವ್ರ ಜೊತೆನೇ ಭಾಳ ಪೋಷಣೆ ಮಾಡಿ ಬೆಳೆಸಿದವರೇ ನಮ್ಮ ಗುರುಗಳು. ಅದು ಮಧ್ಯ ಒಂದು ಸಿಲ್ವರ್ ಜೂಬ್ಲಿ ಆದಾಗ ಆ್ಯಕ್ಟಿವ್ ಆಯಿತು, ಆಮೇಲೆ ಗೋಲ್ಡನ್ ಜೂಬ್ಲಿ ಆಯಿತು, ಮತ್ತೆ ಹಂಗೆ ತಣ್ಣಗಾಗಿತ್ತು. ಈಗ ಹಿರಿಯ ವಿದ್ಯಾರ್ಥಿಯಿಂದ ಎಲ್ಲ ರೀತಿಯಲ್ಲೂ ಒಂದು ಪೂರ್ಣ ಪ್ರಮಾಣದಲ್ಲಿ ಬೆಳಿಬೇಕು ಅಂತೇಳಿ ಮತ್ತೆ ಅದಕ್ಕೊಂದು ಚೇತನ ಕೊಟ್ಟಿದ್ದೀವಿ. ಅದ್ರ ಪ್ರಕಾರ ಈಗಾಗಲೇ ನಮ್ಮಲ್ಲಿ ಸುಮಾರು 100-150 ಮೆಂಬರ್ಸ್ಗಳಾಗಿದ್ದಾರೆ. ಸುಮಾರು 5,000ಕ್ಕಿಂತಲೂ ಹೆಚ್ಚು ಹೊರಗಡೆ ಹೋಗಿರುತ್ತಾರೆ. SSLC ತೇರ್ಗಡೆ ಆಗಿತ್ತು. ಅವನ್ನೆಲ್ಲ ಸೇರಿಸಿ ನಮ್ಮ ಸ್ಕೂಲಲ್ಲಿ ಒಂದು ದೊಡ್ಡದಾಗಿ ಮಾಡಿ ಅದರಿಂದ ನಮ್ಮ ಸ್ಕೂಲೇ ಎಲ್ಲ ತಾಲೂಕಲ್ಲೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಅದು ಹಮ್ಮಿಕೋಬೇಕಂತ. ಅದಕ್ಕೆಲ್ಲ ಇದರ ಸ್ಫೂರ್ತಿ ಯಾರು ಅಂದರೆ ಈಗ ನಮ್ಮ ಗುರುಗಳು. ಹಾಗಾಗಿ ನಾವೆಲ್ಲರೂ ಸಂತೋಷದಿಂದ ಭಾಳ ಉತ್ಸಾಹದಿಂದ
ಅದು ಎಲ್ಲ ಯಾರು ನಮ್ಮ ಮಾಸ್ಟರ್ ಹೇಳ್ದಂಗೆ ಯಾರನ್ನ ಅಪ್ರೋಚ್ ಮಾಡಿದ್ರು, ಬಟ್ ನಾವು ಅಪ್ರೋಚ್ ಮಾಡೋಕ್ಕಾಗ್ತಿಲ್ಲ. ಮೀಡಿಯಾದಲ್ಲಿ ಎಷ್ಟು ಸಾಲ ಏನೋ ವಾಟ್ಸಪ್ ಗ್ರೂಪ್ ಇಲ್ಲಿ ಅಲ್ಲಿ ಹಾಕಿ ಸಾಕಷ್ಟು ಪ್ರಸಾರ ಮಾಡಿದ್ದೀವಿ. ಆದರೂ ನಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟು ಮಟ್ಟಿಗೆ ಫಲ ಕೊಡುತ್ತೆ ಅಂತ ಅದು ನೋಡ್ತೀವಿ. ಯಾಕಂದರೆ ಬರಬೇಕು, ಹಿರಿಯ ವಿದ್ಯಾರ್ಥಿಗಳು ಶಾಲಾ ಮಕ್ಕಳು ಇರ್ತಾರೆ, ಅದು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ಹೇಳೋದಾದರೆ ಇದು ನಮ್ಮಗಳ ಪುಣ್ಯ. ಏನೋ ನಾವೆಲ್ಲ ಯಾಕಂದರೆ ಸುಮಾರು ಜನ ಈಗ 70-75 ದಾಟಿದವರು. ಈಗ ತಿಮ್ಮೇಗೌಡರು ಕೇಳಿದ್ರೆ 78 ವರ್ಷ ಆಯಿತು. ನಿಮಗೆಲ್ಲ ಗೊತ್ತು ತಿಮ್ಮೇಗೌಡರು 78 ವರ್ಷ ಅಂದರೆ ಇವರು ಶಿಷ್ಯರವರು. ಹಾಗೆ ನೀವು ಇಮ್ಯಾಜಿನ್ ಮಾಡ್ಕೋಬೋದು, 90 ಇವರು ಅಂದಾಗ 78ರಿಂದ 80 ವರ್ಷದ ಶಿಷ್ಯರಿದ್ದಾರೆ. ಹಾಗಾಗಿ ಅದೊಂದು ದೊಡ್ಡ ಗೌರವ, ನಮ್ಮ ಗುರುಗಳಿಗೆ ಸಂದಾಯ ಆಗಬೇಕು. ಈ ರೀತಿ ಇವತ್ತು ನಿಮ್ಮನ್ನೆಲ್ಲ ನಾವು ಕರೆದಿದ್ದಾರೆ. ಇದರಿಂದ ಅವ್ರ ಬಗ್ಗೆ ಒಂದು ಪ್ರಚಾರ ಯಾಕಂದರೆ ಅಲ್ಲಿ ಕರಿಯಪ್ಪನವ್ರ ಗಾಂಧಿ ಅಂತಂದರೆ ಕನಕಪುರ ತಾಲೂಕಲ್ಲಿ ಈ ಸ್ಕೂಲು ಹಾರೋಹಳ್ಳಿ ಮಟ್ಟಿಗೆ ಇವರೇ ಗಾಂಧಿ ಅಂತ ಹೇಳ್ಬೋದು. ಅಷ್ಟು ಸರಳವಾದ ಜೀವನ, ಅಷ್ಟು ಎಲ್ಲ ನಮ್ಮ ಪೇರೆಂಟ್ಸ್ಗಳು ಕೂಡ ಅವ್ರು ಬರ್ತಾ ಇದ್ರೆ ನಮಸ್ಕಾರ ಮಾಡ್ತಿದ್ದ ಕಾಲ ಮಾಸ್ಟರ್ ಬರ್ತಿದ್ದಾರೆ ಅಂಥ ವ್ಯಕ್ತಿತ್ವ. ಸರಳ ಮತ್ತು ಕಠಿಣ, ಅಷ್ಟೇ ಕಠಿಣವಾದ ವ್ಯಕ್ತಿ. ಈ ಒಂದು ಎಕ್ಸಾಂಪಲ್ ಹೇಳಿದಾಗ ನಿನ್ನೆ ದಿವಸ ನಾವು ತಿಮ್ಮೇಗೌಡರು ಮೀಟ್ ಮಾಡಿದಾಗ ಎಲ್ಲೋ ಹೊರಗಡೆ ಹೋಗಿ ಊಟ ತಿಂದು ಬಂದು ಮಿಡ್ ಡೇ ಮೀಲ್ಸ್ ಕೊಡ್ತಿರೋ ಸಾಲ ನಾವು ಕರೆದುಬಿಟ್ಟು ಕೊನೆಗೆ ಬೈದು ಇವ್ರಿಗೆ 2 ಜೊತೆ ಊಟ ಕೊಡಿ ಅಂತ. ಅಂದರೆ ಅವ್ರು ಎಷ್ಟು ಮಾಡಿದ್ರೆ ಇವಾಗ ಆ ಮನುಷ್ಯನಿಗೆ ಆಹಾರ ಜಾಸ್ತಿ ಬೇಕು ಅಂತ ನೋಡಿ ನೀವು ಕೊಡಿ ಅಂತ ಹೇಳಿದ್ರು. ಅಂದರೆ ಅವ್ರ ಅಷ್ಟು ಮಾನವೀಯತೆ ಅವ್ರಿಗೆ ಇವತ್ತು ಭಾಳ ಅಂತಃಕರಣ. ಅವ್ರ ಕತೆ ಹೇಳ್ತಾ ಕಣ್ಣಲ್ಲಿ ನೀರು ಸುಳಿಯಕ್ಕೆ ಶುರುವಾಗೋಯ್ತು. ಸೊ ಹಾಗಾಗಿ ಅಂತ ಗುರುಗಳನ್ನ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ದು. ಸೊ ತಾವೆಲ್ಲ ಅದನ್ನು ಹೆಚ್ಚಿನ ಪ್ರಚಾರದಲ್ಲಿ ಅವ್ರ ಬಗ್ಗೆ ಹೆಚ್ಚಿನ ಗೌರವದಿಂದ ತೋರಿಸಿ ಅವ್ರನ್ನ ನಮ್ಮ ಸಮಾಜಕ್ಕೆ ಪರಿಚಯಿಸ್ತೀರಾ ಅಂತ ಹೇಳಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ನಾನು 1968ರಲ್ಲಿ ಈ ಒಂದು ಶಾಲೆಯಲ್ಲಿ SLCಯನ್ನು ಮುಗಿಸಿಕೊಂಡು ಅನಂತರ 1980 ಇಸ್ವಿಯಲ್ಲಿ ಒಂದು ಬಾಪು ಶಾಲೆಗೆ ಶಿಕ್ಷಕನಾಗಿ ಒಂದು ಸೇವೆ ಸಲ್ಲಿಸ್ತಾ ಇದ್ದೆ. ಅನಂತರ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಮಚಂದ್ರ ಅಂತಕ್ಕಂಥವ್ರು 1989ರಲ್ಲಿ ರಿಟೈರ್ಡ್ ಆದರು. ಅವರು ರಿಟೈರ್ಡ್ ಆದಂಥ ಒಂದು ಜಾಗಕ್ಕೆ ನನ್ನ ಇಲ್ಲೇ ಬಾಪು ಶಾಲೆಯಿಂದ ನಮ್ಮ ಪೂಜ್ಯ ಪೂಜ್ಯ ನರಸಿಂಹಯ್ಯನವರು ಇವತ್ತು ನಾವು ಏನು ಅಭಿನಂದನಾ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವೋ ಅವರೆಲ್ಲರೂ ಸಹ ಮತ್ತು ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಮತ್ತು ನಮ್ಮಲ್ಲಿರ್ತಕ್ಕಂಥ ನಿರ್ದೇಶಕರು ನಮಗೆಲ್ಲರೂ ಸಹಕಾರ ಮಾಡಿ ಅದರೊಳಗೂ ನನಗೆ ಈ ಪ್ರಮೋಷನ್ಗೆ ನನಗೆ ಒಂದು ಲೀವ್ಸ್ನ ಇದನ್ನು ಅನುಕೂಲ ಆದೇ ಅಂತಕ್ಕಂಥದ್ದನ್ನು ನಮ್ಮ ಮಿತ್ರರಾಗಿರ್ತಕ್ಕಂಥ MB ಶ್ರೀನಿವಾಸನವರು ಬೆಂಗಳೂರಿಗೆ ಹೋಗಿ ಡಿ ಆಫೀಸ್ಗೆ ಹೋಗಿ ಒಂದು ಸುತ್ತಲೆಯನ್ನು ತಂದು ಆ ಒಂದು ಮ್ಯಾನೇಜ್ಮೆಂಟ್ಗೆ ಕೊಟ್ಟಾಗ ನನಗೆ ಅಲ್ಲಿಂದ ಒಂದು ಹೈಸ್ಕೂಲ್ಗೆ ಪ್ರಮೋಷನ್ ಕೊಟ್ಟರು. ಅನಂತರ ನಾನು 89ರಿಂದಲೂ ಸಹ ಈ ಅನೇಕ ಈ ಅರ್ಜುನ ಒಂದು ಗುರುಗಳ ಜೊತೆಯಲ್ಲಿ ಮಹಾಭಾರತದಲ್ಲಿ ಅವೆಲ್ಲ ಅಲ್ಲಿ ಆ ಸಮಕಾಲೀನಿರ್ತಕ್ಕಂಥವರು DKH SN ಮತ್ತು KMD ಸುಮಾರು ಎಲ್ಲ ಸಮಕಾಲೀನ ಗುರುಗಳೇ. ಅವರುಗಳ ಮಧ್ಯದಲ್ಲಿ ಗುರುಗಳ ಮಧ್ಯೆ ನಾನು ಹೋಗಿ ಅವರ ಸಮಕಾಲೀನವಾಗಿ ಪಾಠ ಮಾಡಬೇಕಾದ್ರೆ ಆ ಒಂದು ಚೈತನ್ಯವನ್ನು ಕೊಟ್ಟಂಥವರು ಅವರ ಪಾಲನೆಯನ್ನು ನಾನು ಮಾರ್ಗದರ್ಶನವಾಗಿ ಮಾಡ್ಕೊಂಡಂಥ ಒಂದು ಸನ್ನಿವೇಶ, ಒಂದು ಅಗತ್ಯ, ಒಂದು ಚೇತನ ತಂದುಕೊಟ್ಟಂಥ ನಮ್ಮ ಗುರುಗಳಾದಂಥ ನರಸಿಂಹಯ್ಯನವರು ಅವರು ಸರಳವಾಗಿರ್ತಕ್ಕಂತಹ ಒಂದು ಯಾವ ಪ್ಯಾಂಟ್ ಹಾಕ್ತಾ ಇರಲಿಲ್ಲ, ಸಿಂಪಲ್ ಆಗಿರ್ತಕ್ಕಂಥ ಒಂದು ವೈಟ್ ಶರ್ಟು, ಪಂಚೆ, ಸರಳತನ. ಮತ್ತು ಇಲ್ಲಿ ಒಂದು ಪಾಠಶಾಲೆಯಲ್ಲಿ ಹಾಸ್ಟೆಲ್ ಓಪನ್ ಮಾಡಿದ್ರು. ಚಿಂತಾಮಣಿ ಸುಮಾರು ಎಲ್ಲ ಕಡೆಯೂ ಸಹ 1,000 ಜನ ವಿದ್ಯಾರ್ಥಿಗಳು ಬಂದು ಇಲ್ಲಿ ಅಲ್ಲಿಂದ ಬಂದು ಇಲ್ಲಿ ಅವ್ರನ್ನ ಹಾಕಿ ಆ ಶಿಸ್ತು, ಆ ಒಂದು ಆ ರೀತಿ ಬೆಳೆಸ್ಕೊಂಡು ಬಂದಂಥ ಆ ಒಂದು 32 ವರ್ಷ ನಾನು ಇಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರು ಹಾಕೊಂಡಂಥ ಒಂದು ಮಾರ್ಗದರ್ಶನದಲ್ಲಿ ನಡೆದು ನಾನು ಸಹ ಅವರಂತಲೇ ಅವರ ಅಲ್ಪ ಅಳಿಲು ಒಂದು ಧೈರ್ಯವನ್ನು ಮಾಡಿಕೊಂಡು ನಡೆಸ್ಕೊಂಡು ಬಂದೆ. ಅನಂತರ ಇದೇ ಸಂಸ್ಥೆಯಲ್ಲಿ ನನಗೆ ನಿರ್ದೇಶಕರಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ನನಗೆ ಕಲ್ಪಿಸಿಕೊಟ್ಟು ಇವತ್ತು ಅವರ ಒಂದು ನಿಸ್ವಾರ್ಥ ಮನೋಭಾವನೆ, ಸ್ವಾರ್ಥ ಅಂತಕ್ಕಂಥದ್ದು ಇರಲಿಲ್ಲ. ಈ ಒಂದು ಹಣಕಾಸು ಕೊಡಬೇಕಾದ್ರೆ ಭಾಳ ಕಟ್ಟುನಿಟ್ಟು ಒಂದು ಸಣ್ಣ ಬ್ಯಾಗ್ನಲ್ಲಿ ಚಿಲ್ಲರೆ ಕಾಸನ್ನು ಇಟ್ಕೊಂಡು ಎಷ್ಟು ಬೇಕೋ ಅಷ್ಟೇ ಕೊಡ್ತಕ್ಕಂಥದ್ದು. ಆವತ್ತೊಂದು ದಿನ ಅಂಥ ಒಂದು ಪುಣ್ಯಾತ್ಮರು ಹಾಸ್ಟೆಲ್ ಬರಬೇಕಾದ್ರೆ 4 ಗಂಟೆ ಅವ್ರ ಮನೆಯೇ ಶಾಲೆನೇ ಮನೆ, ಬೆಳಗ್ಗೆ ಬಂದರೆ ರಾತ್ರಿ 10 ಗಂಟೆ ಗಂಟ ಭಾಳ ನಿಸ್ವಾರ್ಥ ಸೇವೆಯನ್ನು ಮಾಡಿ ಇವತ್ತು ಇಡೀ ನಮ್ಮ ಕನಕಪುರ ತಾಲೂಕನ್ನೇ ಈ ಒಂದು ಬೆಂಗಳೂರಿನಲ್ಲಿರ್ತಕ್ಕಂಥ ನರಸಿಂಹಯ್ಯನವರಿಗೆ ಗಾಂಧಿ ತತ್ವವನ್ನು
ಒಂದು ಅನುಸರಿಸ್ತಾ ಇದ್ರು. ಅದೇ ರೀತಿ ಎಣ್ಣೆ ಗಾಂಧಿ ಅಂತ ಹೇಳ್ಬೋದು. ಇನ್ನು ಅವ್ರ ಬಗ್ಗೆ ಮಾತಾಡೋದು ಬೇಕಾದಷ್ಟಿದೆ. ಅದರಿಂದ ಈ ಒಂದು ಸಂದರ್ಭದಲ್ಲಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಾಧ್ಯಮ ಸಹೋದರರು, ಎಲ್ಲೆನ್ನವರಂದರೆ ಕೇವಲ ಮುಖ್ಯೋಪಾಧ್ಯಾಯರಲ್ಲ, ವಿದ್ಯಾಭ್ಯಾಸಕ್ಕೆ ಅವರ ವ್ಯಕ್ತಿತ್ವ ಸೀಮಿತವಾಗಿರಲಿಲ್ಲ. ನಮ್ಮ ಸುತ್ತಮುತ್ತಲಿನ ಜನತೆಗೆ ಸಾಮಾಜಿಕ ಅಭ್ಯುದಯದ ಗೀಳು ಹಿಡಿಸಿದಂಥ ವ್ಯಕ್ತಿ ಶ್ರೀಮಾನ್ ಎಲ್ಲೆನ್ನವರು. ಎಲ್ಲ ರಂಗದಲ್ಲೂ ಕೆಲಸ ಮಾಡವ್ರೆ. ಉದಾಹರಣೆಗೆ ನಾವು ಅವರು ಮತ್ತು ಎಚ್ ಎಸ್ ದೊರೆಸ್ವಾಮಿ ಸರ್ ಅವರು ಹಾಗೂ ಕಣ್ಣಿನ ದಿವಂಗತ ಮೋದಿಯವರು ಈ ಪಾನ ನಿರೋಧಕ್ಕೆ ಸಾಕಷ್ಟು ಶ್ರಮಪಟ್ಟು ಎಲ್ಲ ಹಳ್ಳಿಗಳಿಗೂ ಹೋಗ್ತಾ ಇದ್ವಿ, ಅವ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ವಿ. ಈ ವಿಚಾರವಾಗಿ A.T. ಬಾಬು ಅನ್ನೋರನ್ನ ಈ ಏನು ರಂಗ ಇದೆ ನಡು ಬೀದಿಲಿ, ನಡು ರೋಡ್ನಲ್ಲಿ, ರಾಮನಗರ ರೋಡ್ನಲ್ಲಿ ಕೊಂದಾಕಿದ್ರು. ಅವ್ರನ್ನ A.T. ಬಾಬು ಅವರು ವಿರೋಧ ಮಾಡ್ತಾಯಿದ್ರು, ಅವ್ರನ್ನ ಕೊಂದಾಕಿದ್ರು. ಈ ವಿಚಾರವಾಗಿ ಅವರ ಪ್ರಭಾವಕ್ಕೆ ಒಳಗಾದ ನಾನೊಬ್ಬ, ಇಲ್ಲಾಂದರೆ ನಾನು ಎಲ್ಲೋ ಇರಬೇಕಾಯ್ತು. ಅವರ ವಿರುದ್ಧ ಹೋರಾಡಿ ಎಲ್ಲ ರಂಗದಲ್ಲೂ ಶ್ರಮ ವಹಿಸಿ ಕೆಲಸ ಮಾಡಿದಂಥ ವ್ಯಕ್ತಿ. ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೀವು ನಡೆಸ್ಕೊಡ್ಬೇಕು, ಇದ್ರ ಬಗ್ಗೆ ನಮ್ಮ ಜನಗಳಿಗೆ ಪ್ರಚಾರ ಆಗಬೇಕು ಅಂತ ಕೇಳಿಕೊಂಡು ನನ್ನ 2 ತೊಂದರೆ ನುಡಿಗಳನ್ನ ಆಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಒಂದಿಷ್ಟ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ನನ್ನ ಹೆಸರು ಹಿರೇಗೌಡರು ಅಂತ ಅಂದ್ಬಿಟ್ಟು ಈ ಸಂಸ್ಥೆಗೆ ನಮ್ಮ ಸ್ನೇಹಿತರ ಸೇರಿ ಅಧ್ಯಕ್ಷರು ಮಾಡೋರು ಎಲ್ ನರಸಿಂಹಯ್ಯನವರು ಈ ಶಾಲೆಯಲ್ಲಿ 34 ವರ್ಷ ಕೆಲಸ ಮಾಡಿ ಅವರು ನಿವೃತ್ತರಾಗಿ ಹೋದರು. ಆದರೂ ಈ ಶಾಲೆ ಸಂಪರ್ಕ ಅವರು ಬಿಡಲಿಲ್ಲ, ಮುಂದುವರ್ಸ್ಕೊಂಡು ಹೋಗ್ತಾರೆ. ನಾವು ಅವ್ರನ್ನ ಬಿಡಲಿಲ್ಲ, ನಾವು ಅವ್ರನ್ನ ಹಿಂದೆ ಪರಿಪಾಲಿಸ್ತಾ ಇದ್ದೀವಿ. ನಾನು ಅವ್ರ ಕಾಲದಲ್ಲಿ 1966ರಲ್ಲಿ SLC ಮುಗಿಸ್ಕೊಂಡು ಊರಿಗೆ ಹೋದನು. ಪುನಃ ಈ ಶಾಲೆಗೆ ಬಂದು ಅಧ್ಯಕ್ಷರಾಗಿದ್ದೀನಿ. ಅವರ ಸೇವೆಯನ್ನು ನಾವು ಸ್ಮರಿಸ್ತಾ ಅವರಿಗೆ 90ನೇ ವರ್ಷದ ಇದನ್ನು ನಾವು ಅವ್ರನ್ನ ಗೌರವ ಸಮರ್ಪಣೆ ಮಾಡಬೇಕು ಅಂತ 9ನೇ ತಾರೀಕು, ಈ ತಿಂಗಳು 9ನೇ ತಾರೀಕು ಅವ್ರನ್ನ ಕರೆಸಿ ಸನ್ಮಾನ ಇಟ್ಕೊಂಡಿದ್ದೇವೆ. ಆದ್ದರಿಂದ ದಯವಿಟ್ಟು ಎಲ್ಲ ಕಡೆ ಪ್ರಚಾರ ಮಾಡಿ ತಾವು ನಮಗೆ ಯಶಸ್ವಿಗೊಳಿಸಬೇಕು ಅಂತ ಅಂದ್ಬಿಟ್ಟು ನಿಮ್ಮಲ್ಲಿ ಮಾತು ಕೇಳ್ತೀವಿ. ಮತ್ತು ಆರೋಳಿಯ ವಿದ್ಯಾಸಂಸ್ಥೆಯಲ್ಲಿ ಓದಂಥ ಹಿರಿಯ ವಿದ್ಯಾರ್ಥಿ ಸಂಘದ ವತಿಯಿಂದ 9ನೇ ತಾರೀಕು ಏನು 10 ಗಂಟೆಯಿಂದ ಸಂಜೆವರೆಗೂ ಏನು ಅತ್ಯದ್ಭುತವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ, ಹಿರಿಯರಾಗಿರ್ತಕ್ಕಂಥ ಸಮಾಜಮುಖಿ ಆರೋಳಿಯನ್ನೇ ಒಂದು ಅಭಿವೃದ್ಧಿಗೆ ಕಂಕಣ ತೊಟ್ಟು ನಿಂತ ವ್ಯಕ್ತಿ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯ ಕೆಲಸ ಮಾಡಿದ್ರು. ಅವರ ಗೌರವ ಸಮರ್ಪಣೆ ಕಾರ್ಯಕ್ರಮ 90ನೇ ವರ್ಷದ ಅಭಿನಂದನೆ ಗ್ರಂಥ ಸಮಾರಂಭ, ಜೊತೆಗೆ ಅವರೊಂದಿಗೆ ಕೆಲಸ ಮಾಡಿದಂಥ ಹಲವಾರು ಅಧ್ಯಾಪಕ ವೃಂದದವರು ಮತ್ತು ಅವ್ರ ಮನೆಯವರು ಮತ್ತು ಸಂಸ್ಥೆಗೆ ದುಡಿದಂಥ ಹಲವಾರು ಮಾಹಿತಿ ನೆನೆಸ್ಕೊಳ್ಳೋಂಥ ಒಂದು ಈ ಸಮಾರಂಭ. ದಯಮಾಡಿ ಈ ಸಮಾರಂಭಕ್ಕೆ ರಾಮನಗರ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಎಲ್ಲ ಅಭಿಮಾನಿಗಳು, ನಮ್ಮ ಹಿರಿಯ ವಿದ್ಯಾರ್ಥಿಗಳು ಬರಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಈ ಒಂದು ಸಭೆ, ಈ ಸುದ್ದಿಗೋಷ್ಠಿಗೆ ವಂದನೆ ಅರ್ಪಿಸ್ತಾ ತಮಗೆಲ್ಲ ವಂದನೆ ಅರ್ಪಿಸ್ತಾ ಈ ಸುದ್ದಿಗೋಷ್ಠಿಯನ್ನು ಮುಗಿಸ್ತಾ ಇದೆ. ನಮಸ್ಕಾರ.